ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕೇರಳದಲ್ಲಿ ಇರ್ತಕ್ಕಂಥ 1000 ವರ್ಷಕ್ಕೂ ಹಳೆಯದಾದಂಥ ಒಂದು ಶಿವನ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಈ ದೇವಸ್ಥಾನವನ್ನು ಪರಶುರಾಮರು ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗತ್ತೆ. ದೇವಸ್ಥಾನದ ಗರ್ಭಗುಡಿಯಲ್ಲಿರ್ತಕ್ಕಂಥ ಶಿವಲಿಂಗಕ್ಕೆ ಪ್ರತಿನಿತ್ಯ ಭಕ್ತರು ತಂದುಕೊಟ್ಟಿರುವಂತಹ ತುಪ್ಪದಿಂದ ಅಭಿಷೇಕವನ್ನು ಮಾಡಲಾಗತ್ತೆ. ಆ ತುಪ್ಪ ದಿಣ್ಣೆಯಾಗಿ ಮಾರ್ಪಟ್ಟಿದೆ. ಹಾಗಾಗಿ ನಾವಿಲ್ಲಿ ಶಿವಲಿಂಗವನ್ನು ನೋಡೋದಕ್ಕೆ ಸಿಗೋದಿಲ್ಲ, ಬದಲಾಗಿ ತುಪ್ಪದ ಒಂದು ಗುಡ್ಡೆಯನ್ನು ನೋಡ್ಬೋದು. ತುಂಬ ವಿಶಿಷ್ಟವಾದಂತಹ ಶಿವನ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಶಂಕರಾಚಾರ್ಯರ ತಂದೆ ತಾಯಿಗಳಿಬ್ಬರು ಬಂದು ಭಕ್ತಿಯಿಂದ ಬೇಡ್ಕೊಂಡಿದ್ದಕ್ಕೋಸ್ಕರ ಅವರಿಗೆ ಶಂಕರಾಚಾರ್ಯರು ಹುಟ್ಟಿದ್ರು ಅಂತಲೂ ಕೂಡ ಹೇಳಲಾಗತ್ತೆ. ಹಾಗೆ ದೇವಸ್ಥಾನದ ಆವರಣದಲ್ಲಿ ನಾವು ಶಂಕರಾಚಾರ್ಯರ ಸಮಾಧಿಯನ್ನು ಕೂಡ ನೋಡ್ಬೋದು. ಹಾಗಿದ್ರೆ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದೇವಸ್ಥಾನ ಎಲ್ಲಿದೆ, ಹೇಗೆ ತಲುಪ್ಬೋದು, ಹಾಗೆ ಈ ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು, ಹಾಗೆ ವಿಶೇಷಗಳೇನು ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ವಡಕುನಾಥನ್ ದೇವಸ್ಥಾನ ಇರೋದು ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯಲ್ಲಿ, ತ್ರಿಶೂರ್ ನಗರದಲ್ಲೇ ಈ ದೇವಸ್ಥಾನ ಇದೆ. ತ್ರಿಶೂರ್ ರೈಲ್ವೆ ಸ್ಟೇಷನಿಂದ ಹಾಗೆ ಬಸ್ ಸ್ಟ್ಯಾಂಡಿಂದ ಕೇವಲ 1.5-2 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇರೋದ್ರಿಂದ ತುಂಬಾ ಸುಲಭವಾಗಿ ಈ ದೇವಸ್ಥಾನವನ್ನು ನಾವು ತಲುಪ್ಬೋದು. ನಾವು ಗುರುವಾಯೂರು ದೇವಸ್ಥಾನದ ದರ್ಶನ ಮಾಡಿಕೊಂಡು ಅನಂತರ ಗುರುವಾಯೂರಿಂದ ತ್ರಿಶೂರ್ಗೆ ಪ್ರೈವೇಟ್ ಬಸ್ಸಲ್ಲಿ ಬಂದು ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಬಂದ್ವಿ. ಅನಂತರ ಈ ರೈಲ್ವೆ ಸ್ಟೇಷನಲ್ಲಿ ನಮ್ಮ ಲಗೇಜನ್ನು ಕ್ಲಾಕ್ ರೂಮಲ್ಲಿ ಇಟ್ಟು ವಡಕುನಾಥನ್ ದೇವಸ್ಥಾನಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ 100 ರೂಪಾಯಿ ಚಾರ್ಜ್ ಮಾಡಿದ್ರು. ಜಸ್ಟ್ 1.5-2 ಕಿಲೋಮೀಟರ್ ಆಗುತ್ತಷ್ಟೇ. ನೀವು ಬೈ ವಾಕು ಕೂಡ ಹೋಗ್ಬೋದು ಟೈಮ್ ಇದ್ದರೆ. ನಮಗೆ ಇಷ್ಟು ಹತ್ತಿರದಲ್ಲಿ ದೇವಸ್ಥಾನ ಇದೆ ಅನ್ನೋದು ಗೊತ್ತಿರಲಿಲ್ಲ, ಹಾಗಾಗಿ ಆಟೋದಲ್ಲಿ ಬಂದ್ವಿ. ಆದರೆ ಹೋಗುವಾಗ ವಾಪಸ್ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡೇ ಹೋದ್ವಿ. ನಮಗೆ ರಾತ್ರಿ 10:00 ತ್ರಿಶೂರ್ ರೈಲ್ವೆ ಸ್ಟೇಷನಿಂದ ಬೆಂಗಳೂರು ಹೋಗೋದಕ್ಕೆ ಟ್ರೈನ್ ಇದೆ. ಹಾಗಾಗಿನೇ ನಾವು ರೈಲ್ವೆ ಸ್ಟೇಷನಲ್ಲೇ ಕ್ಲಾಕ್ ರೂಮಲ್ಲಿ ನಮ್ಮ ಲಗೇಜ್ ಇಟ್ಟು ಬಂದಿದ್ದೀವಿ. ನೀವೇನಾದರೂ ಇಲ್ಲಿಗೆ ಡೈರೆಕ್ಟಾಗಿ ಬಂದರೆ ದೇವಸ್ಥಾನದ ಪಕ್ಕದಲ್ಲೇ ಕ್ಲಾಕ್ ರೂಮ್ ಇರುತ್ತೆ, ಅಲ್ಲೇ ನಿಮ್ಮ ಲಗೇಜ್ನ ಇಟ್ಟು ನೀವು ದೇವರ ದರ್ಶನ ಮಾಡಿಕೊಂಡು ಬರ್ಬೋದು. ಇನ್ನು ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ನೀವೇನಾದರೂ ಬರಬೇಕು ಅಂತ ಅಂದ್ಕೊಂಡ್ರೆ ತುಂಬಾ ಸುಲಭವಾಗಿ ಬರ್ಬೋದು. ಟ್ರೈನು, ಬಸ್ಸು ಹಾಗೆ ಫ್ಲೈಟಲ್ಲಿ ಕೂಡ ನೀವು ಈ ದೇವಸ್ಥಾನಕ್ಕೆ ತಲುಪ್ಬೋದು. ಬೆಂಗಳೂರಿಂದ ತ್ರಿಶೂರ್ಗೆ ಡೈರೆಕ್ಟು ಟ್ರೈನ್ಗಳಿದೆ. ಒಂದು ಹಮ್ಸಫರ್ ಎಕ್ಸ್ಪ್ರೆಸ್ಸು ಹಾಗೆ ಮೈಸೂರು ತ್ರಿವೇಂದ್ರಂ ಎಕ್ಸ್ಪ್ರೆಸ್, ಎರಡೂ ಟ್ರೈನ್ಗಳು ಕೂಡ ನಿಮಗೆ ಬೆಂಗಳೂರಿಂದ ಹೊರಡುತ್ತೆ. ಹಾಗೆ ಸ್ಲೀಪರ್ ಬಸ್ಗಳು ಕೂಡ ತ್ರಿಶೂರ್ಗೆ ಅವೈಲಬಲ್ ಇದೆ. ಇನ್ನು ನೀವೇನಾದರೂ ಫ್ಲೈಟಲ್ಲಿ ಬರ್ತೀರಾ ಅಂತಂದರೆ ಬೆಂಗಳೂರಿಂದ ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ಅಲ್ಲಿಂದ ತ್ರಿಶೂರನ್ನು ತಲುಪಬೇಕು. ಸುಮಾರು 50-60 ಕಿಲೋಮೀಟರ್ ದೂರ ಆಗುತ್ತೆ ಏರ್ಪೋರ್ಟ್ಗೆ. ಇನ್ನು ನಾವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಶಿವರಾತ್ರಿ ಟೈಮ್ ಆಗಿತ್ತು, ಹಾಗಾಗಿ ಇಲ್ಲಿ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು. ತ್ರಿಶೂರಲ್ಲಿರುವಂಥ ಈ ವಡಕುನಾಥನ ಶಿವನ ದೇವಸ್ಥಾನ ಏನಿದೆ, ಇದು 1000 ವರ್ಷಕ್ಕೂ ಹಳೆಯದಾದಂತಹ ದೇವಸ್ಥಾನ ಅಂತ ಹೇಳ್ತಾರೆ. ಇನ್ನು ಈ ದೇವಸ್ಥಾನದ ಉಲ್ಲೇಖ ಬ್ರಹ್ಮಾಂಡ ಪುರಾಣದಲ್ಲೂ ಕೂಡ ಇದೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಶಿವಲಿಂಗವನ್ನು ವಿಷ್ಣುವಿನ 6ನೇ ಅವತಾರವಾದಂತಹ ಪರಶುರಾಮರು ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಯಾಕಂದರೆ ಪರಶುರಾಮರು ಭಾರತವನ್ನು ಪೂರ್ತಿಯಾಗಿ ಪರ್ಯಟನೆ ಮಾಡಿ ಕ್ಷತ್ರಿಯರನ್ನು ಸಂಹಾರ ಮಾಡಿರ್ತಾರೆ. ಹಾಗಾಗಿ ಅವರು ಮಾಡಿದಂತಹ ಪಾಪಗಳಿಂದ ಮುಕ್ತಿಯನ್ನು ಹೊಂದೋದಕ್ಕೆ ಅಂತ ಈ ದೇವಸ್ಥಾನದಲ್ಲಿರ್ತಕ್ಕಂತಹ ವಡಕುನಾಥನ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇನ್ನು ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇನ್ನು ವಾಸ್ತುಶಿಲ್ಪದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಕೇರಳದ ಸಾಂಪ್ರದಾಯಿಕ ವಾಸ್ತುಶಿಲ್ಪ ಶೈಲಿಗೆ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿರುವಂತಹ ಕಲ್ಲಿನ ಗೋಡೆಗಳ ಮೇಲೆ ಮರದ ಕೆತ್ತನೆಗಳು ಹಾಗೆ ಮಹಾಭಾರತ ಪ್ರಸಂಗಗಳನ್ನು ಕೂಡ ಭಿತ್ತಿಚಿತ್ರಗಳ ಮೂಲಕ ಕೆತ್ತಿದ್ದಾರೆ. ಇನ್ನು ಈ ದೇವಸ್ಥಾನ ಸುಮಾರು 9 ಎಕರೆ ಆವರಣದಲ್ಲಿ ಇರುವಂತಹ ದೇವಸ್ಥಾನ, ತುಂಬಾ ದೊಡ್ಡದಾಗಿದೆ. ದೇವಸ್ಥಾನದ ಒಳಗಡೆ ಆದಷ್ಟು ಸಾಂಪ್ರದಾಯಿಕ ಉಡುಗೆಗಳನ್ನೇ ಹಾಕೊಂಡು ಹೋಗಬೇಕಾಗತ್ತೆ. ಇನ್ನು ದೇವಸ್ಥಾನದ ಸಮಯ ಕೇಳೋದಾದರೆ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಈ ದೇವಸ್ಥಾನ ಓಪನ್ ಆದರೆ ಮತ್ತೆ 11 ಅಥವಾ 12 ಗಂಟೆಗೆ ದೇವಸ್ಥಾನವನ್ನು ಮುಚ್ಚಲಾಗುತ್ತೆ. ಮತ್ತೆ ಸಂಜೆ 4 ಅಥವಾ 5 ಗಂಟೆಗೆ ದೇವಸ್ಥಾನವನ್ನು ಓಪನ್ ಮಾಡಿದ್ರೆ ರಾತ್ರಿ 8:30-9 ಗಂಟೆವರೆಗೂ ಕೂಡ ದೇವಸ್ಥಾನ ತೆಗೆದಿರುತ್ತೆ. ಅಲ್ಲಿ ಮುಂದೆ ಬಾಗಿಲು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ದರ್ಶನ ಮಾಡಿಕೊಂಡು ಹೊರಗಡೆ ಬರುವಂತಹ ಜಾಗ. ಗಂಡಸರು ದೇವಸ್ಥಾನದ ಗರ್ಭಗುಡಿ ಹತ್ರ ಹೋದಾಗ ತಮ್ಮ ಶರ್ಟನ್ನು ಹಾಗೆ ಬನಿಯನನ್ನು ತೆಗೆದು ದೇವರ ದರ್ಶನವನ್ನು ಮಾಡಬೇಕಾಗತ್ತೆ. ತುಂಬಾ ವಿಶೇಷವಾದಂತಹ ಶಿವಲಿಂಗವನ್ನು ನಾವು ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ನೋಡ್ಬೋದು. ನಾವಿಲ್ಲಿ ಪ್ರತ್ಯಕ್ಷವಾಗಿ ಶಿವಲಿಂಗವನ್ನು ನೋಡೋದಕ್ಕೆ ಸಿಗಲ್ಲ, ಯಾಕಂದರೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಭಕ್ತರು ತಂದುಕೊಡುವಂತಹ ತುಪ್ಪವನ್ನು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಾರೆ. ಆ ರೀತಿ ಅಭಿಷೇಕ ಮಾಡಿದಂತಹ ತುಪ್ಪ
ಗಟ್ಟಿಯಾಗಿ ಒಂದು ಬೆಟ್ಟದ ರೀತಿ ಅಂದರೆ ಗುಡ್ಡೆ ರೀತಿ ಆಗಿದೆ. ಅದನ್ನೇ ನಾವು ಶಿವ ಅಂತ ದರ್ಶನ ಮಾಡಬೇಕಾಗತ್ತೆ. ಎಷ್ಟೇ ಬಿಸಿಲಿದ್ರೂ ಕೂಡ ಆ ತುಪ್ಪ ಕರಗೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಅದು ಕೂಡ ಇಲ್ಲಿ ಒಂದು ವಿಶೇಷ ಅಂತ ಹೇಳ್ಬೋದು. ಬೇರೆ ಇನ್ಯಾವುದೇ ದೇವಸ್ಥಾನದಲ್ಲಿ ನಾವು ಈ ರೀತಿಯಾದಂಥ ಒಂದು ಶಿವಲಿಂಗವನ್ನು ನೋಡೋದಕ್ಕೆ ಸಿಗೋದಿಲ್ಲ. ತುಂಬಾ ವಿಶೇಷವಾಗಿ ವಿಭಿನ್ನವಾಗಿದೆ ದೇವರು. ನಾನು ಸ್ಕ್ರೀನ್ ಮೇಲೆ ಫೋಟೋ ಹಾಕಿರ್ತೀನಿ, ದಯವಿಟ್ಟು ದೇವರ ದರ್ಶನ ಮಾಡ್ಕೊಳ್ಳಿ. ಒಳಗಡೆ ಫೋಟೋ ವಿಡಿಯೋ ಯಾವುದು ಕೂಡ ಅಲೋ ಮಾಡೋದಿಲ್ಲ, ಹೊರಗಡೆನೂ ಕೂಡ ಅಲೋ ಮಾಡೋದಿಲ್ಲ. ಆದರೂ ಸ್ವಲ್ಪ ಗೊತ್ತಿಲ್ಲದೆ ಇರೋ ಹಾಗೆ ಒಂದೆರಡು ಶಾರ್ಟ್ಸ್ಗಳನ್ನ ತೊಗೊಂಡಿದ್ದೀನಿ. ನೋಡಿ, ಪ್ರತಿದಿನ ತುಪ್ಪದಿಂದ ಅಭಿಷೇಕವನ್ನು ಮಾಡಿದಾಗ ಈ ರೀತಿ ಗುಡ್ಡೆ ಆಕಾರವಾಗುತ್ತೆ. ಇದರ ಒಳಗಡೆ ಶಿವಲಿಂಗ ಇರುವಂಥದ್ದು. ಇನ್ನು ಈ ರೀತಿ ಅಭಿಷೇಕ ಮಾಡಿರುವಂತಹ ತುಪ್ಪವನ್ನು ತೆಗೆದು ಅಲ್ಲೇ ಪ್ರಸಾದದ ರೀತಿಯಲ್ಲಿ ಮಾರ್ತಾ ಇರ್ತಾರೆ. ನೀವು ಬೇಕಿದ್ರೆ ಅದನ್ನು ತಗೋಬೋದು. ಆ ಕತ್ತಲೆ ತುಂಬಿರುವಂತಹ ಗರ್ಭಗುಡಿಯಲ್ಲಿ ಹಾಗೆ ಆ ದೀಪದ ಬೆಳಕಲ್ಲಿ ದೇವರನ್ನು ನೋಡೋದೇ ಒಂದು ಖುಷಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಇನ್ನು ದೇವಸ್ಥಾನದ ಹೊರಗಡೆ ಬಂದು ಇಲ್ಲಿ ಕೂತಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಇದು ಶಂಕರಾಚಾರ್ಯರ ದೇವಸ್ಥಾನ. ಈ ದೇವಸ್ಥಾನದ ಸುತ್ತಲೂ ಕೂಡ ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಚಿತ್ರದ ಮುಖಾಂತರ ಬರೆದಿದ್ದಾರೆ ಗೋಡೆಗಳ ಮೇಲೆ. ಶಂಕರಾಚಾರ್ಯರ ತಂದೆ ತಾಯಿ ಇಬ್ಬರಿಗೂ ಕೂಡ ಮದುವೆ ಆಗಿ ತುಂಬಾ ವರ್ಷ ಮಕ್ಕಳಿರೋದಿಲ್ಲ. ತಂದೆ ಹೆಸರು ಶಿವಗುರು, ಹಾಗೆ ತಾಯಿ ಹೆಸರು ಆರ್ಯಾಂಬ ಅಂತ. ಹೀಗಿರುವಾಗ ಇವಾಗ ಪ್ರಸ್ತುತ ತ್ರಿಶೂರಲ್ಲಿರುವಂತಹ ವಡಕುನಾಥನ ದೇವಸ್ಥಾನಕ್ಕೆ ಬಂದು ಶಿವನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೋಸ್ಕರ ಕ್ರಿಸ್ತ ಶಕ 778ರಲ್ಲಿ ಕೇರಳದ ಕಾಲಡಿ ಅನ್ನೋ ಒಂದು ಜಾಗದಲ್ಲಿ ಶಂಕರಾಚಾರ್ಯರ ಜನನವಾಗತ್ತೆ. ಶಂಕರಾಚಾರ್ಯರು ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಭಾರತ ಕಂಡಂಥ ಅತ್ಯಂತ ಪ್ರಭಾವಶಾಲಿ ತತ್ವಜ್ಞಾನಿ ಹಾಗೆ ಅದ್ವೈತ ವೇದಾಂತದ ಸಂಸ್ಥಾಪಕ. ಅಷ್ಟೇ ಅಲ್ಲದೆ ಸನಾತನ ಧರ್ಮದ ಪುನರುಜ್ಜೀವನವನ್ನು ಮಾಡಿದವರು ಅಂತಲೂ ಹೇಳ್ಬೋದು. ಅವರು ಬದುಕಿದ್ದು ಕೇವಲ ಕೆಲವು ವರ್ಷಗಳು, ಅಂದರೆ ಬರೀ 32 ವರ್ಷ ಮಾತ್ರನೇ ಅವರು ಬದುಕಿದ್ದಿದ್ದು. ಆ 32 ವರ್ಷಗಳಲ್ಲೇ ತುಂಬಾ ಸಾಧನೆಗಳನ್ನು ಮಾಡಿದ್ದಾರೆ. ತತ್ವಶಾಸ್ತ್ರದಲ್ಲಿ ಅದ್ವೈತ ವೇದಾಂತವನ್ನು ತಂದರು. ಅದ್ವೈತ ಅಂತಂದರೆ ಆತ್ಮ ಹಾಗೆ ಪರಮಾತ್ಮ ಎರಡೂ ಕೂಡ ಒಂದೇ ಅನ್ನೋದನ್ನು ತಿಳಿಸ್ಕೊಟ್ರು. ಹಾಗೆ ಅವರು ಸ್ಥಾಪನೆ ಮಾಡಿದಂತಹ ಮಠಗಳು ಅಂತಂದರೆ ಭಾರತದ ಉತ್ತರ ದಿಕ್ಕಿನಲ್ಲಿರುವಂತಹ ಜ್ಯೋತಿರ್ಮಠ ಬದ್ರಿನಾಥದಲ್ಲಿದೆ. ಹಾಗೆ ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಪೀಠವನ್ನು ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರು. ಭಾರತದ ಪೂರ್ವ ದಿಕ್ಕಿನಲ್ಲಿ ಗೋವರ್ಧನ ಮಠ ಅಂದರೆ ಪುರಿಯಲ್ಲಿರುವಂತಹ ಜಗನ್ನಾಥನ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಗೋವರ್ಧನ ಮಠವನ್ನು ಸ್ಥಾಪನೆ ಮಾಡಿದ್ರು. ಹಾಗೆ ಪಶ್ಚಿಮದಲ್ಲಿ ದ್ವಾರಕಾ ಪೀಠವನ್ನು ಸ್ಥಾಪನೆ ಮಾಡಿದ್ರು. ಹಾಗೆ ಕಂಚಿ ಕಾಮಕೋಟಿ ಪೀಠವನ್ನು ಕೂಡ ಇವರೇ ಸ್ಥಾಪನೆ ಮಾಡಿದ್ದು. ಇನ್ನು ಭಾರತದಲ್ಲಿರ್ತಕ್ಕಂಥ 18 ಶಕ್ತಿ ಪೀಠಗಳನ್ನು ಕೂಡ ಇವರೇ ಸ್ಥಾಪನೆ ಮಾಡಿದ್ದು. ಇನ್ನು ಶಂಕರಾಚಾರ್ಯರು ಭಗವದ್ಗೀತೆಗೆ, ಬ್ರಹ್ಮಸೂತ್ರಕ್ಕೆ ಹಾಗೆ ಉಪನಿಷತ್ತುಗಳಿಗೂ ಕೂಡ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅಷ್ಟು ಮಾತ್ರನೇ ಅಲ್ಲದೆ ಭಜಗೋವಿಂದಂ, ವಿವೇಕ ಚೂಡಾಮಣಿ, ಸೌಂದರ್ಯ ಲಹರಿ, ಆನಂದ ಲಹರಿ ಮುಂತಾದಂತಹ ಸ್ತೋತ್ರಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇಷ್ಟೆಲ್ಲ ಸಾಧನೆಗಳನ್ನ ಕೇವಲ 32 ವರ್ಷಗಳಲ್ಲಿ ಮಾಡಿದಂತಹ ಶಂಕರಾಚಾರ್ಯರು ಕ್ರಿಸ್ತ ಶಕ 820ರಲ್ಲಿ ಕೇದಾರನಾಥದಲ್ಲಿ ಮರಣವನ್ನು ಹೊಂದುತ್ತಾರೆ. ಮರಣದ ನಂತರ ಅವರ ದೇಹವನ್ನು ತಂದು ಈ ದೇವಸ್ಥಾನದ ಆವರಣದಲ್ಲೇ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು ಅಂತ ಹೇಳಲಾಗುತ್ತೆ. ಅವರ ಸಮಾಧಿಯನ್ನು ಕೂಡ ನಾವು ಈ ದೇವಸ್ಥಾನದ ಆವರಣದಲ್ಲಿ ನೋಡ್ಬೋದು. ನೋಡಿ, ಇದೆ ಆದಿಗುರು ಶಂಕರಾಚಾರ್ಯರ ಸಮಾಧಿ. ಇನ್ನು ಈ ದೇವಸ್ಥಾನದ ಆವರಣದಲ್ಲಿ ಒಂದು ದೊಡ್ಡದಾಗಿರುವಂತಹ ಮರ ಇದೆ. ಆ ಮರದ ಸುತ್ತ ಹಾಕಿರುವಂತಹ ಕಲ್ಲಿನ ಮೇಲೆ ಶ್ರೀ ಗಣಪತಿಯೇ ನಮಃ ಅಂತ ಬೆರಳಿನಲ್ಲಿ ಬರಿಬೇಕು. ಬರೆದ್ರೆ ಒಳ್ಳೆ ವಿದ್ಯೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲೆಲ್ಲರೂ ಕೂಡ ಬಂದವರೆಲ್ಲ ಆ ಕಲ್ಲಿನ ಮೇಲೆ ಬರಿತಾ ಇದ್ದಾರೆ. ಸೂರ್ಯ ಮುಳುಗಿದ ನಂತರ ಬರಿಬೇಡಿ ಅಂತಲೂ ಕೂಡ ಮೆನ್ಷನ್ ಮಾಡಿದಾರಲ್ಲಿ. ಇನ್ನು ಈ ದೇವಸ್ಥಾನದಲ್ಲಿ ಕೇವಲ ಶಿವನ ದೇವಸ್ಥಾನ ಮಾತ್ರನೇ ಅಲ್ಲದೆ ಪಾರ್ವತಿ, ಗಣಪತಿ, ಶಂಕರನಾರಾಯಣ ಹಾಗೆ ರಾಮನ ದೇವಸ್ಥಾನ ಕೂಡ ಇದೆ. ಎಲ್ಲ ದೇವರ ದರ್ಶನವನ್ನು ಕೂಡ ನಾವು ಮಾಡ್ಬೋದು. ದೇವಸ್ಥಾನದ ಒಳಗಡೆ ಎಲ್ಲ ದೇವರ ದರ್ಶನ ಮಾಡಿಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ಇನ್ನು ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂರಂ ಫೆಸ್ಟಿವಲ್ ಅಂತ ನಡೆಯುತ್ತೆ. ಈ ಪೂರಂ ಉತ್ಸವ ಕೇರಳದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಹಾಗೆ ವರ್ಣರಂಜಿತವಾದಂತಹ ಉತ್ಸವ ಅಂತ ಹೇಳ್ಬೋದು. ಈ ಉತ್ಸವವನ್ನು ಪ್ರತಿ ವರ್ಷ ಮೇ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮಾಡ್ತಾರೆ. ಈ ಉತ್ಸವಕ್ಕೆ ಅಲಂಕಾರ ಮಾಡಿರುವಂತಹ ಆನೆಗಳನ್ನು ಹಾಗೆ ಸಾಂಪ್ರದಾಯಿಕ ಚೆಂಡೆ ವಾದ್ಯವನ್ನು ಬಾರಿಸ್ತಾ ಪಟಾಕಿಯನ್ನು ಹೊಡಿತಾ ಮೆರವಣಿಗೆ ಮಾಡುವಂತಹ ಒಂದು ಉತ್ಸವ ಇದು. ಈ ಒಂದು ಉತ್ಸವ ಏಷ್ಯಾದಲ್ಲಿ ಅತಿ ದೊಡ್ಡ ಉತ್ಸವಗಳಲ್ಲಿ ಒಂದು ಅಂತ ಹೇಳ್ತಾರೆ. ತುಂಬಾ ಲಕ್ಷಾಂತರ ಜನಗಳು ಈ ಉತ್ಸವವನ್ನು ನೋಡೋದಕ್ಕೆ ಬರ್ತಾರೆ ಇಲ್ಲಿಗೆ. ನಮ್ಮ ಕರ್ನಾಟಕದಲ್ಲಿ ಮೈಸೂರು ದಸರಾ ಅಂಬಾರಿ ಹೇಗೆ ಫೇಮಸ್ಸೋ ಅದೇ ರೀತಿ ಕೇರಳದಲ್ಲಿ ಈ ಪೂರಂ ಫೆಸ್ಟಿವಲ್ ಅಥವಾ ಪೂರಂ ಉತ್ಸವ ಏನಿದೆ ಆನೆಗಳ ಮೇಲೆ ಮಾಡುವಂಥದ್ದು ತುಂಬಾ ಫೇಮಸ್ಸು.
ಈ ಪೂರಂ ಉತ್ಸವಕ್ಕೆ ಬಳಸುವಂಥ ಆನೆಗಳನ್ನು ಗುರುವಾಯೂರು ಹತ್ರನೇ ಇರುವಂಥ ಒಂದು ಆನೆಗಳ ಶಿಬಿರ ಅಂದರೆ ಎಲಿಫೆಂಟ್ ಕ್ಯಾಂಪಲ್ಲಿ ಪಳಗಿಸಲಾಗುತ್ತೆ. ನಾನು ಲಾಸ್ಟ್ ವಿಡಿಯೋ ಅಂದರೆ ಗುರುವಾಯೂರು ದೇವಸ್ಥಾನದ ಹಿನ್ನೆಲೆ ಇತಿಹಾಸವನ್ನೆಲ್ಲ ತಿಳಿಸ್ಕೊಟ್ಟಿರುವಂಥ ವಿಡಿಯೋದಲ್ಲಿ ಆ ಒಂದು ಎಲಿಫೆಂಟ್ ಕ್ಯಾಂಪ್ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ಕೊಟ್ಟಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ನೋಡ್ಬೋದು ನೀವು. ಇನ್ನು ತ್ರಿಶೂರಲ್ಲಿ ಹಾಗೆ ತ್ರಿಶೂರ್ ಅಕ್ಕಪಕ್ಕದಲ್ಲಿ ನೋಡುವಂಥ ಜಾಗಗಳು ತುಂಬಾ ಇದೆ. ಅದರಲ್ಲಿ ಪ್ರಮುಖವಾಗಿ ಗುರುವಾಯೂರು ಕೇವಲ 23 ಕಿಲೋಮೀಟರ್ ದೂರದಲ್ಲಿದೆ. ಅದನ್ನು ಕೂಡ ನೀವು ನೋಡ್ಕೊಂಡು ಬರ್ಬೋದು. ಹಾಗೆ ತ್ರಿಶೂರಲ್ಲಿ ಚರ್ಚ್ಗಳು, ಮ್ಯೂಸಿಯಮ್ಮು ಹಾಗೆ ಕೃಷ್ಣನ ದೇವಸ್ಥಾನ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಇನ್ನು ಬಾಹುಬಲಿ ಫಿಲಮ್ ಶೂಟಿಂಗ್ ಮಾಡಿರೋವಂಥ ಒಂದು ಅತಿರಾಪಲ್ಲಿ ಫಾಲ್ಸ್ ಇದೆ. ಆ ಜಲಪಾತ ಕೂಡ ತುಂಬಾ ಫೇಮಸ್ ಆಗಿದೆ. ಇಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ. ಅದನ್ನು ಕೂಡ ನೀವು ಹೋಗಿ ನೋಡ್ಕೊಂಡು ಬರ್ಬೋದು. 2 ಅಥವಾ 3 ದಿನ ಪ್ರವಾಸವನ್ನು ನೀವು ತ್ರಿಶೂರ್ಗೆ ಅಂತ ಮಾಡಿಕೊಂಡ್ರೆ ಈ ಎಲ್ಲ ಜಾಗಗಳನ್ನು ಕವರ್ ಮಾಡ್ಬೋದು. ನಮಗೆ ಇವತ್ತು ರಾತ್ರಿನೇ ಟ್ರೈನ್ ಇರೋದ್ರಿಂದ ವಾಪಸ್ ಬೆಂಗಳೂರಿಗೆ ನಾವು ಯಾವುದೇ ಪ್ಲೇಸಸ್ನ ನೋಡ್ತಾ ಇಲ್ಲ. ಇವಾಗ ನಾವು ದರ್ಶನ ಮಾಡಿಕೊಂಡು ವಾಪಸ್ ಊಟ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಒಂದು 2-3 ಗಂಟೆ ವೆಯ್ಟ್ ಮಾಡ್ತೀವಿ. ಅಷ್ಟರಲ್ಲಿ ನಮ್ಮ ಟ್ರೈನ್ ಬಂದಿರುತ್ತೆ. ಟ್ರೈನ್ ಹತ್ಕೊಂಡು ವಾಪಸ್ ಬೆಂಗಳೂರು ಬರೋದು. ಇಲ್ಲಿಗೆ ನಮ್ಮ ಕೇರಳ ಟ್ರಿಪ್ ಕಂಪ್ಲೀಟಾಗಿ ಮುಗಿಯುತ್ತೆ. 4 ಡೇಸ್ ಟ್ರಿಪ್ ಆಗಿತ್ತು. ಸುಮಾರಷ್ಟು ದೇವಸ್ಥಾನಗಳನ್ನು ನಾವು ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು ಕೇರಳ ಒಂದು ಟ್ರಿಪ್ಪು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕೇರಳದ ತ್ರಿಶೂರ್ ನಗರದಲ್ಲಿರುವಂಥ ವಡಕುನಾಥನ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಆ ವಡಕುನಾಥನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.